ನಿಮ್ಮ ಪ್ರಕಾರ ಬಿಗ್ ಬಾಸ್ ನಲ್ಲಿ ಯಾರು ವಿನ್ನರ್ ಆಗಬಹುದು? ಗಿಲ್ಲಿ ಆದ್ರೆ ನಂಗೆ ಖುಷಿ ಆಗತ್ತೆ ಸರ್. ಅಲ್ಲ, ಆದ್ರೆ ನಿಮ್ಗೆ ಖುಷಿ ಆಗತ್ತೆ, ಆಗಬಹುದು? ಆಗ್ಬೋದು, ಗಿಲ್ಲಿ ಆಗ್ಬೋದು. ಅವರ ಪ್ರತಿಸ್ಪರ್ಧಿ ಅಂದ್ರೆ ಸೆಕೆಂಡ್ ಒನ್ ಅಶ್ವಿನಿ ಗೌಡ ಅವರು ಒಳ್ಳೆ ರೀತಿನಲ್ಲೇ ಇದ್ದಿದ್ರೆ ಪ್ರತಿಸ್ಪರ್ಧಿ ಆಗ್ಬೋದಾಗಿತ್ತು. ಬಟ್ ಅವ್ರು ಹೋಗ್ತಿರೋ ದಾರಿ ಸರಿ ಮಾಡ್ಕೊಂಡ್ರೆ ಈಗಲೂ ಅವಕಾಶ ಇದೆ. ಈಗ ಬಂದಿರುವಂತಹ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ರಘು ಅವ್ರಿಗೆ ಆ ಕೇಪಬಿಲಿಟಿ ಇದೆ, ಆದ್ರೆ ಗೊತ್ತಿಲ್ಲ, ವಿಟ್ನೆಸ್ ಮಾಡಿಲ್ಲ, ಅವ್ರನ್ನ ನಾನು ಮೀಟ್ ಮಾಡಿಲ್ಲ, ಹಾಗಾಗಿ ಯಾಕೆಂದ್ರೆ ಈಗ ಮ್ಯೂಟೆಂಟ್ ರಘು ಅವರು ಬಂದ ತಕ್ಷಣನೇ ಈ ಇನ್ಸಿಡೆಂಟ್ ನಡೀತು. ಒಂದು ಏಕವಚನ ಬಳಸಬಾರ್ದು ಅಂತೇಳಿ ಜಾಹ್ನವಿ ಮತ್ತೆ ಅವರು ತುಂಬಾ ಹರ್ಷ್ ಆಗಿ ಮಾತಾಡಿದ್ರು. ಅದೇ ವಿಚಾರನೇ ಮ್ಯೂಟೆಂಟ್ ರಘು ಅವಾಗ್ಲೂ ಮಾತಾಡಿದ್ರು, ನೀವು ಮಾತ್ರ ಮಾತಾಡ್ಬೋದು, ನಾವೆಲ್ಲ ಮಾತಾಡಿದ್ರೆ ನಿಮ್ಗೆ ಇದಾಗುತ್ತೆ ಅಂತ. ಸೊ ಅಂದ್ರೆ ಒಂದು ಟಾರ್ಗೆಟ್ ಇಟ್ಕೊಂಡೆ ಇದನ್ನ ಮಾಡ್ಲೇಬೇಕು ಅನ್ನೋದಕ್ಕೋಸ್ಕರನೇ ಹೇಳ್ ಕಳ್ಸಿರ್ಬೋದಾ ಅಂತ. ಅವ್ರೇನು ಹೇಳಲ್ಲ ಸರ್, ನಿಮ್ಗೆ ಫ್ರೀಡಮ್ ಕೊಟ್ಬಿಡ್ತಾರೆ, ನೋಡ್ಕೊಂಡು ಬಂದಿದ್ದೀರಾ, ಅದ್ ಏನ್ ಮಾಡ್ತೀರೋ ಮಾಡಿ. ಒಂದು ವಾರ್ನಿಂಗ್ ಏನಂದ್ರೆ ಕೈ ಎತ್ತಂಗಿಲ್ಲ, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದು ಫಾಲೋ ಮಾಡ್ಲೇಬೇಕಾಗತ್ತೆ. ಮನೆಯಲ್ಲಿ ಯಾವ ವಸ್ತು ಒಡೆದು ಹಾಕೋ ಆಗಿಲ್ಲ, ಫೈನ್ ಕಟ್ಟಿದ್ದಾರೆ ಅನ್ಸುತ್ತೆ, ಗೊತ್ತಿಲ್ಲ ಸರ್. ಸೊ ಕೆಲವೊಂದು ರೂಲ್ಸು ಅವ್ರು ಹೇಳಿ ಕಳಿಸ್ತಾರೆ, ಇಷ್ಟು ಮಾಡಬೇಡಿ, ಇದಕ್ಕೂ ಮೀರಿ ಹೇಗೆ ಆಟ ಆಡ್ತೀರಾ ಅನ್ನೋದು ನಿಮಗ್ ಬಿಟ್ಟಿದ್ದು. ಬಿಗ್ ಬಾಸ್ ಅನ್ನೋದು ಒಂದು ನರಕನ ಸ್ವರ್ಗನ? ಎರಡು. ನಿಮ್ಗೆ ಏನನ್ಸ್ತು? ಒಂದು ದಿನ ನರ್ಕ, ಒಂದು ದಿನ ಸ್ವರ್ಗ. ಎರಡು. ಬೆಳಿಗ್ಗೆ ಸ್ವರ್ಗ ಆದ್ರೆ ರಾತ್ರಿ ನರ್ಕ, ರಾತ್ರಿ ನರ್ಕ ಆದ್ರೆ ಬೆಳಿಗ್ಗೆ ಸ್ವರ್ಗ. ಓಕೆ, ನಿಮ್ಗೆ ಅಲ್ಲಿ ಆಹಾರಕ್ಕೆ ಏನಾದ್ರು ತೊಂದರೆ ಆಗ್ತಾ ಇತ್ತಾ? ಊಟದಕ್ಕೆ ಕಮ್ಮಿ ಸಿಗೋವಂಥದ್ದು, ನಿಮ್ಗೆ ಹೊಟ್ಟೆ ಹಸು ಜಾಸ್ತಿ ಆಗಿರೋದು? ಯಾಕೆಂದ್ರೆ ಕೆಲವೊಂದನ್ನ ಕೇಳಿದೀವಿ, ಒಂದು ವಾರಕ್ಕಾಗಷ್ಟು ಬಿಗ್ ಬಾಸ್ ಏನ್ ಕೊಟ್ಟಿರ್ತಾರೆ ಅದನ್ನ ವೇಸ್ಟ್ ಮಾಡಿ ಬೇರೆ ಕಡೆಗೆ ಅದನ್ನ ಚೆಲ್ಲಿರೋದ್ರಿಂದ 3 ದಿನಕ್ಕೆ 4 ದಿನಕ್ಕೆ ಮುಗ್ದೋಗುತ್ತೆ. ಇನ್ನು 3 ದಿನ ಸ್ವಲ್ಪ ಉಪವಾಸದಲ್ಲಿದ್ವಿ, ಸರಿಯಾದ ರೀತಿಯಲ್ಲಿ ಸಫಿಷಿಯೆಂಟ್ ಆಗಿ ಸಿಗ್ತಾ ಇರಲಿಲ್ಲ ಫುಡ್ಡು ಅನ್ನೋದೊಂದಿದೆ. ಅದಾದ್ಮೇಲೆ ನಿದ್ದೆನೂ ಸ್ವಲ್ಪ ಕಮ್ಮಿ, ಯಾಕೆಂದ್ರೆ ಬೇಗ ಲೈಟ್ ಆಫ್ ಮಾಡ್ತಾ ಇರಲಿಲ್ಲ. ಊಟ ಎಲ್ಲ ಆದ್ಮೇಲೂ ಎಚ್ಚರವಾಗಿರ್ಲೇಬೇಕು, ಅವ್ರು ಲೈಟ್ ಆಫ್ ಮಾಡಿದ್ಮೇಲೆ ಮಲಗಬೇಕು ಅನ್ನೋ ರೂಲ್ಸ್ ಇರುತ್ತೆ. ಸೊ ಅದನ್ನ ಡ್ರ್ಯಾಗ್ ಮಾಡ್ತಾ ಇದ್ರು, ಮತ್ತೆ ಬೇಗ ಎದ್ದೇಳೋಂಥದ್ದು. ಸೊ ಈ ರೀತಿ ನಿದ್ದೆನೂ ಕಮ್ಮಿ, ಊಟನೂ ಕಮ್ಮಿ ಅನ್ನೋ ರೀತಿನಲ್ಲಿ ನಿಮ್ಗೇನು ಅನ್ಸಿದ್ಯಾ? ಫಸ್ಟ್ 2 days ಅವ್ರು ಕಲ್ಸಿದೆ, ಅದು ಈ ಆಟ ಸುಲಭವಾಗಿರಲ್ಲ, ನಿದ್ದೆನೂ ಸಿಗಲ್ಲ ನಿಮ್ಗೆ, ಸರಿಯಾಗಿ ಊಟನೂ ಸಿಗಲ್ಲ. ಹಸ್ವಿಂದು ಒಂದು ಹಸ್ವಲ್ಲೇ ನಿದ್ದೆ ಇಲ್ಲದೆ 2 ದಿನ ನರ್ಕ ಅನುಭವಿಸ್ಬಿಟ್ಟಿರ್ತೀವಿ. ಸೊ ಅದೇ ಪಾಠನೇ ಬಿಗ್ ಬಾಸ್ ಕೂಡ ಹೇಳೋದು, ನಿದ್ದೆ ಬೆಲೆ ಗೊತ್ತಿದೆಯಾ ನಿಮಗೆ? ಯಾಕಂದರೆ ಇವಾಗೆಲ್ಲ ಕಂಫರ್ಟ್ ಝೋನಲ್ಲಿ ಇದೀವಲ್ಲ ಸರ್, 9 to 5 ಜಾಬ್ ಮಾಡ್ತೀವಿ, ಅಥವಾ ಶೂಟಿಂಗ್ ಲೇಟ್ ನೈಟ್ ಆದ್ರೂ ನೆಕ್ಸ್ಟ್ ಡೇ ನಾನು ಲೇಟಾಗಿ ಬರ್ತೀನಿ ಅಂತ ಹೇಳ್ತೀವಿ, ಆ ಕಂಫರ್ಟ್ ಝೋನಲ್ಲಿ ಇದ್ದೀವಿ. ಅಲ್ಲಿ ಆಟ ಆಡಲಿಕ್ಕೆ ಅಂತಲೇ ಹೋದಾಗ, ಚಾಲೆಂಜಸ್ ಫೇಸ್ ಮಾಡಲಿಕ್ಕೆ ಅಂತ ಹೋದಾಗ, ಈಗ ಟ್ರೆಕ್ಕಿಂಗ್ ಮಾಡ್ತಿರ್ತೀವಿ, ಕಲ್ಲೇ ಸಿಗಬಾರ್ದು ಅಂತ ಟ್ರೆಕ್ಕಿಂಗ್ ಮಾಡೋದಕ್ಕಾಗಲ್ಲ, ಬೆಟ್ಟ ಮೇಲೆ ಹತ್ತಬೇಕಾಗತ್ತೆ, ನಮ್ಮ ಬಾಡಿ ಸಪೋರ್ಟ್ ಮಾಡದೇ ಇದ್ರು ಐ ಕ್ಯಾನ್ ಡೂ ಇಟ್ ಅಂತ ಹತ್ತಲೇಬೇಕಾಗತ್ತೆ. ಸೊ ಆ ಥರ ಶೋಗೆ ಹೋದಾಗ ನನ್ನ ಕೈಲಿ ಮಾಡೋದಕ್ಕಾಗಲ್ಲ, ನನ್ನ ಕೈಲಿ ಇರೋದಕ್ಕಾಗಲ್ಲ ಅಂದರೆ, ಹೌದಾ ಡೋರ್ ಓಪನ್ ಮಾಡ್ತೀವಿ, ಹೊರಗಡೆ ಬನ್ನಿ. ಸುದೀಪ್ ಸರು ಅದೇ ಹೇಳೋದು, ಕಷ್ಟ ಆಗ್ತಿದ್ಯಾ ಜಂಟಿ, ನಿಮ್ಗೆ ಇಷ್ಟ ಆಗ್ತಿಲ್ವಾ, ಇವಾಗಲೇ ಡೋರ್ ಓಪನ್ ಮಾಡ್ತೀವಿ, ಹೊರಗೆ ಬನ್ನಿ ಅಂತ. ಜಂಟಿ ಎಷ್ಟೇ ಕಷ್ಟ ಆಗಿದ್ರು, ಅದು ನಮಗೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗಿದ್ರು, ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿದ್ರು, ನಾವು ಮಾಡಲೇಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ಇದ್ದಿದ್ದು. ಅದು ಜಗಳ ಆಡಿದ್ರು, ಏನೇ ಮಾಡಿದ್ರು ಹಾಗೆ ಮುಗಿಸಿದ್ದೀವಿ. ಬಿಗ್ ಬಾಸ್ ಆಟನೂ ಹಾಗೆ, ಕಷ್ಟ ಆದರೂ ಇಷ್ಟ ಆದರೂ ಹಠ ಛಲ ಬಿಡದೆ ಮುಂದೆ ಹೋಗ್ತಾರೆ. ಓಕೆ, ನೀವು ಅದೇ ಆಟದಲ್ಲಿದ್ರಿ, ಆದರೆ ಈಗ ಎಲಿಮಿನೇಟ್ ಆಗಿ ಬಂದಿದ್ರೆ ಇದು ನಿಮಗೆ ನಿರಾಸೆ ಜಾಸ್ತಿ ಆಯ್ತಾ ಅಥವಾ ಸಮಾಧಾನ ಆಯ್ತಾ? ಸಮಾಧಾನ ಅಂತೂ ನಂಗೆ ಖಂಡಿತ ಆಗಿಲ್ಲ ಸರ್, ಆನೆಸ್ಟ್ಲಿ. ಅಂದರೆ 3ನೇ ವಾರ ನಾನು ಬಂದಿದ್ದೆ, ನನಗೆ ಇನ್ನೂ ಶಾಕಲ್ಲೇ ಇದ್ದೀನಿ ನಾನು. ಹೌದಾ ಅಷ್ಟೇ ನನ್ನ ಕೇಪಬಿಲಿಟಿ ಅಂತ, ಹಾಗಂತ ಸೆಲ್ಫ್ ಡೌಟಲ್ಲಿ ಬದುಕೋದಕ್ಕೆ ಆಗಲ್ಲ. ಆ ಒಂದು ಪ್ಲಾಟ್ಫಾರ್ಮ್ ನನಗಲ್ಲ ಅನ್ಸುತ್ತೆ. ಅಲ್ಲ, ಅದನ್ನೇ ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಒಂದು ಕೇಳಿದೆ, ಸೇಫ್ ಗೇಮ್ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಕಳಿಸ್ಬಿಟ್ರೆ, ಇವ್ರು ಏನೋ ಕಾಂಟ್ರವರ್ಸಿನೇ ಮಾಡ್ತಾ ಇಲ್ಲ, ಇದು ಬೇಡ ಇರೋ ಅಂತ, ಅದಕ್ಕೋಸ್ಕರ ಇವ್ರನ್ನ ಕಳಿಸಿ ವೈಲ್ಡ್ ಕಾರ್ಡ್ ಎಂಟ್ರಿ ತಂದಿದ್ದಾರಾ ಅಂತ. ಸರ್ ಅದೆಲ್ಲ ಪ್ರೀ ಪ್ಲ್ಯಾನ್ಡೇ ಆಗಿರುತ್ತೆ. ಸಡನ್ಲಿ ಇವ್ರು ವರ್ಕ್ ಆಗ್ತಾ ಇಲ್ಲ. ಅವ್ರು ಕ್ಲಿಯರ್ ಆಗಿ ಹೇಳಿದ್ರು, ಈ ಸೀಸನ್ ರಿಪ್ಲೇಸ್ಮೆಂಟ್ಸ್ ಆಗತ್ತೆ, ಈ ಸೀಸನ್ ಮಾಸ್ ಎವಿಕ್ಷನ್ ಆಗತ್ತೆ, ಕ್ಲಾರಿಟಿ ಅವ್ರು ಮುಂಚೆನೇ ಕೊಟ್ಟಿದ್ರು. ಅದಕ್ಕೆ ಪ್ರಿಪ್ರೇಷನು ಮುಂಚೆನೇ ಆಗಿರುತ್ತೆ ಸರ್. ನಾನು ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಯಾಕಂದರೆ ನನ್ನ ಎಬಿಲಿಟಿ ನೋಡಿ, ಓಕೆ ಶಿ ಈಸ್ ನಾಟ್ ವರ್ತ್ ಇಟ್, ಶಿ ಈಸ್ ನಾಟ್ ವರ್ತ್ ಗಿವಿಂಗ್ ಅ ಚಾನ್ಸ್ ಅಂತ ಅನಿಸಿ ಹೊರಗಡೆ ಕಳಿಸಿದ್ರೆ ಓಕೆ ಫೇರ್ ಎನಫ್, ನನಗೆ ಚಾನ್ಸ್ ಕೊಟ್ರಿ ನೀವು, ನಾನು ಆಡಲಿಲ್ಲ ಅಂತ ಹೊರಗೆ ಬರೋದ್ರಲ್ಲಿ ಅರ್ಥ ಇದೆ. ಫಸ್ಟ್ ವೀಕ್ ರಿಸ್ಟ್ರಿಕ್ಷನ್ ಇತ್ತು, ಒಬ್ಬ ಜಂಟಿ ಕೂರಬೇಕು, ಒಬ್ಬ ಜಂಟಿ ಆಡಬೇಕಂತ, ಸರಿ ಆಡಲಿಲ್ಲ ನಾನು. ಸೆಕೆಂಡ್ ವೀಕು ರಿಸ್ಟ್ರಿಕ್ಷನ್ ಇತ್ತು, ಆಡಲಿಲ್ಲ ನಾನು. ಒಂಟಿಯಾಗಿ ಸಿಕ್ಕಿದ್ದು ಒಂದೇ ಚಾನ್ಸ್, ಆ ಒಂದು ಬಾಲ್ದು ಸೇವ್ ಮಾಡೋ ಚಾನ್ಸ್. ಅದರಲ್ಲಿ ನಾನು ನನಗೋಸ್ಕರ ಅಲ್ಲ, ಬೇರೆಯವ್ರನ್ನ ಸೇವ್ ಮಾಡೋಕೆ ಆಡಬೇಕಿತ್ತು. ಸ್ಟ್ರಾಟಜಿ ಎಲ್ಲ ಮಾಡಿದೆ, ಎಲ್ಲರ ಹತ್ರನೂ ಮಾತಾಡಿದೆ. ಆ ಟೈಮಲ್ಲಿ ಇಬ್ಬರು ಆ ಕಡೆ ಈ ಕಡೆ ಅಂತ ಜಾರ್ಕೊಂಡಾಗ ಆ ಸಂದರ್ಭದಲ್ಲಿ ನಾನು ಜಗಳ ಮಾಡ್ಕೊಂಡು ಕೂತ್ಕೊಳ್ಳ, ಆಟ ಮುಗಿಸ್ಲ. ಆಟ ಮುಖ್ಯವಾಗಿತ್ತು ನನಗೆ. ಸರಿ ಓಕೆ ಹೋಗ್ತೀರಾ ಹೋಗಿ ಅಂದ್ಬಿಟ್ಟು ಆಟ ಮುಗಿಸ್ದೆ. ನಾನು ಆಟ ಮುಗಿಸಿದ್ದೀನಿ ಸರ್,
ನಾನು ಔಟ್ ಆಗಿರಲಿಲ್ಲ. ಆದರೆ ಪಕ್ಕ ನಿಂತಿದ್ರು ಕೂಡ, ನಾವಿಬ್ರು ಕ್ಲಾರಿಟಿ ಇಟ್ಕೊಂಡಿದ್ರು ಕೂಡ, ಅಲ್ಲಿ ಕೂತಂತಹ ಫೈನಲಿಸ್ಟ್ ಕನ್ಫ್ಯೂಸ್ ಮಾಡ್ತಾರೆ, ಒಬ್ರಿಗೊಬ್ರು ಹಾಕೊಳ್ಳೋ ಹಾಗಿಲ್ಲ ಅಂತ. ನಾನು ಅನ್ಕೊಂಡೆ ಆಗ್ಲೂ ಕೂಡ ಬಹುಶಃ ಇನ್ನೊಂದು ಚಾನ್ಸ್ ಸಿಗಬಹುದು, ಇನ್ನೊಂದು ಟಾಸ್ಕ್ ಕೊಡ್ಬೋದು. ಯಾಕೆ 11 ಜನ ಒಂದು ಟಾಸ್ಕಲ್ಲಿ ಹೇಗೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ನಾಟ್ ಪಾಸಿಬಲ್. ಒಬ್ಬರೇ ಅಂದರೆ ಇನ್ನು 10 ಜನ ಡೌನ್ ಅಂತ ಅಲ್ಲ, ವೀಕ್ ಅಂತ ಅಲ್ಲ ಅರ್ಥ, ಕೇಪಬಲ್ ಅಲ್ಲ ಅಂತಲ್ಲ ಅರ್ಥ. ಬಹುಶಃ ಅವರ ಸ್ಪೀಡ್, ಅವರ ಎಬಿಲಿಟಿ ಈ ಟಾಸ್ಕ್ಗಲ್ಲ ಅಂತ ಅರ್ಥ. ಸೊ ಮೇ ಬಿ ಇನ್ನೊಂದು ಆಪರ್ಚುನಿಟಿ ಸಿಗುತ್ತೆ ಇನ್ನೊಂದು ಟಾಸ್ಕಲ್ಲಿ. ಯಾಕಂದರೆ ನಾನು ಕಾತ್ರದಿಂದ ಕಾಯ್ತಿದ್ದೆ, ಒಂದು ಟಾಸ್ಕ್ ಈಗ ತೋರಿಸ್ತೀನಿ ನೋಡು ಅಂತ. ಸೊ ಆಪರ್ಚುನಿಟಿ ಸಿಕ್ಕಿಲ್ಲ, ಹಾಗಂತ ಬ್ಲೇಮ್ ಮಾಡೋದಕ್ಕೂ ಆಗಲ್ಲ. ಫಸ್ಟ್ 2 ವೀಕ್ಸ್ ನಾವು ಜಂಟಿಯಾಗಿ ಕಳಿಸಿದಾಗ ನೀವೇ ಹೋಗ್ಬೇಕಿತ್ತು, ಅಭಿಷೇಕ್ನ ಯಾಕೆ ಕಳಿಸಿದ್ರಿ ಅಂತ ಬಿಗ್ ಬಾಸ್ ಅವರು ಕ್ವೆಶನ್ ಮಾಡ್ಬೋದು. ದ ಥಿಂಗ್ ಈಸ್, ನಮ್ಮ ಸ್ಟ್ರಾಟಜಿ ಬೇರೆ ಇತ್ತು, ಜಂಟಿಯಾಗಿ ಗೆಲ್ಲಬೇಕಾಗಿತ್ತು. ಅಕಸ್ಮಾತ್ ನಮ್ಮ ಎದುರುಗಡೆ ಧನು ಬಂದ, ಧನುಗೆ ಟಕ್ಕರ್ ಕೊಡುವಂಥ ಹುಡುಗ ಅಭಿ. ಸೊ ಹಾಗಾಗಿ ಅಭಿಗೆ ಪ್ರಿಯಾರಿಟಿ ಕೊಟ್ವಿ. ನನ್ನ ಕೈಲಿ ಟಾಸ್ಕ್ ಆಡೋಕ್ಕಾಗಲ್ಲ ಅಂತಲ್ಲ, ಈ ಥರ ಸ್ಟ್ರಾಟಜಿ ಯೂಸ್ ಮಾಡಿ ನೋಡೋಣ, ಜಂಟಿಯಾಗಿ ಫಸ್ಟು ಈ ಜಂಟಿತನದಿಂದ ಹೋಗೋಣ, ಹೊರಗೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.